ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ನಿನ್ನೆ ಕ್ಲಾಸಲ್ಲಿ ನಾನು ಪಂಚವಾರ್ಷಿಕ ಯೋಜನೆಗಳು 5 ಇಯರ್ ಪ್ಲ್ಯಾನನ್ನು ಡೀಟೇಲ್ ಆಗಿ ವಿತ್ MCQ ಪ್ರೀವಿಯಸ್ ಇಯರ್ ಕ್ವಶನ್ ತೊಗೊಂಡು ಬಂದು ಎಕ್ಸ್ಪ್ಲೇನ್ ಮಾಡಿದ್ದೆ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಸರ್ ಬೇರೆ ಬೇರೆದು ಥಿಂಗ್ಸ್ಗಳನ್ನ ಹೇಳಿ ಅಂತ ಮೆಸೇಜ್ ಕೂಡ ಮಾಡಿದ್ರಿ. ಸೊ ಆದ್ದರಿಂದ ಕರೆಂಟ್ ಅಫೇರ್ಸ್ KEA ಸ್ಪೆಷಲ್ ಅಂತ ನಾನೇನು ಮಾಡ್ತಾಯಿದ್ದೀನಿ, ಒಂದಿಷ್ಟು ಮಿಸಲ್ನಿಯಸ್ ಟಾಪಿಕ್ಸ್ ಅವು ಮಿಸ್ ಆಗಿಬಿಡುತ್ತೆ, ನೆನಪಾರ್ತೀರಾ, ನೆನ್ಪಿಟ್ಕೊಳ್ಳೋಕೆ ಏನಾಗುತ್ತೆ ಕಷ್ಟ. ಆ ಥರದ ಒಂದಿಷ್ಟು ಟಾಪಿಕ್ಸ್ಗಳನ್ನು ಏನು ಮಾಡ್ತಾಯಿದ್ದೀನಿ ನಾನು ಈ ಒಂದು ಸೀರೀಸನ್ನು ತೊಗೊಂಬರ್ತಾಯಿದ್ದೀನಿ. KEA ಸ್ಪೆಷಲ್ ಅನ್ನೋ ಒಂದು ಸೀರೀಸಲ್ಲಿ ಒಂದು 4ರಿಂದ 5 ವಿಡಿಯೋ ಬರುತ್ತೆ. ಡೇಸ್ ಆ್ಯಂಡ್ ಥೀಮ್ಸ್, ಸ್ಪೋರ್ಟ್ಸ್, ಮಿಲ್ಟ್ರಿ ಎಕ್ಸಸೈಸ್ ಆ್ಯಂಡ್ ಅವಾರ್ಡ್ಸ್, ಆಮೇಲೆ ಅಪಾಯಿಂಟ್ಮೆಂಟ್ಸ್. ಸೊ ಈ ಥರದ ಒಂದಿಷ್ಟು ಥಿಂಗ್ಸ್ಗಳನ್ನು, ಮಿಸಲ್ನಿಯಸ್ ಥಿಂಗ್ಸ್ಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ, ತೊಗೊಂಡು ಬರ್ತಾಯಿದ್ದೀನಿ. ಸೊ ಆ ಒಂದು ದೃಷ್ಟಿಯಿಂದ ನಮ್ಮ ಮೊದಲ ಒಂದು ಈ KEA ಸ್ಪೆಷಲ್ ಸೀರೀಸಲ್ಲಿ ಡೇಸ್ ಆ್ಯಂಡ್ ಥೀಮ್ಸ್ 1ರಿಂದ 2 ಪ್ರಶ್ನೆ ಪಕ್ಕ ಬರೆದಿಟ್ಕೊಳ್ಳಿ. ಸರ್ ಎಷ್ಟೊಂದು ಡೇಸ್ ಇದ್ದಾವೆ, ಹೆಂಗೆ ಸರ್ ನೆನ್ಪಿಡೋದು ಅಂತ ನೀವು ಕೇಳ್ಬೋದು ಅಲ್ವಾ. ಎಲ್ಲ ಡೇ ನೆನ್ಪಿಡಬೇಡಿ, ಅದು ಸಾಧ್ಯನೂ ಇಲ್ಲ. ಎಲ್ಲ ಡೇ ನಿಮ್ಮ ಕಡೆ ನೆನ್ಪಿಡೋಕ್ಕಾಗತ್ತಾ? ಈಸ್ ಇಟ್ ಪಾಸಿಬಲ್? ನೋ, ನೆವರ್. ಅದಕ್ಕೆ ಇಲ್ಲಿ ನಾನು ಬೇಡದೇ ಇರೋ ದಿನಗಳು ಕೂಡ ಈ ವಿಡಿಯೋದಲ್ಲಿ ಇದೆ. ಅದು ಯಾಕೆ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಅನ್ನಿಸ್ಬಾರ್ದು, ಅಯ್ಯೋ ಸರ್ ಇಷ್ಟೇ ಹೇಳ್ಬಿಡ್ತಾರೆ, ಮಿಸ್ ಮಾಡಿಬಿಡ್ತಾರೋ ಅಂತ. ಅಲ್ಲ, ಅದನ್ನು ಓದಬೇಡಿ ಅಂತ ನಾನು ಅಲ್ಲಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಅಲ್ಲಲ್ಲಿ ಓದಬೇಡಿ, ನಾನು ಹೇಳಿದ್ದು ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಷ್ಟು ಮಾಡ್ಕೊಳ್ಳಿ. ಡೆಫಿನೆಟ್ಲಿ 1ರಿಂದ 2 ಕ್ವಶನ್ ಅಂಕ ನಿಮಗೆ ಪಕ್ಕ ಬರೆದಿಟ್ಕೊಳ್ಳಿ. ಯಾವ ಎಕ್ಸಾಮಲ್ಲಾದರೂ ಬರುತ್ತಿದ್ದು. ಓಕೆ, 2025ರಲ್ಲಿ ಪ್ರಮುಖ ದಿನಗಳನ್ನು ನಾನು ತೊಗೊಂಡು ಬರ್ತಾ ಇದ್ದೀನಿ. ಮತ್ತು ಅದರ ಥೀಮ್ ಏನಾದರೂ ಇದ್ದರೆ, ಅದರ ರಿಲೇಟೆಡ್ ಏನಾದರೂ GK ಇದ್ದರೆ, ಸುತ್ತಲೂ ಮತ್ತೇನಾದರೂ ಪ್ರಶ್ನೆ ಬರೋದಿದ್ದರೆ ನಾನು ನಿಮಗೆ ಹೇಳ್ತೀನಿ. ಅದನ್ನು ನೀವು ಹೋಮ್ವರ್ಕ್ ಮಾಡ್ಕೋಬೇಕು, ಆ ಟಾಪಿಕ್ಕನ್ನು ಹೋಗಿ ಓದ್ಕೋಬೇಕು, ಅದು ಇಂಪಾರ್ಟೆಂಟು. ರೈಟ್? ಸೊ ಶುರು ಮಾಡೋಣವಾ ಈ ಒಂದು ವಿಡಿಯೋನ ನಾವು. ಸೊ ಇಷ್ಟು ಹೇಳ್ತಾ ನಿಮ್ಗೆ ಇದೊಂದು ಹೇಳೋದು ಮರ್ತೆ, ಬೂಸ್ಟರ್ ಡೋಸ್ ಹೇಳಿದ್ದೀನಲ್ಲ, ಬೂಸ್ಟರ್ ಡೋಸ್ MCQs ತೊಗೊಂಬಂದಿದ್ದೀವಿ. ಕರೆಂಟ್ ಅಫೇರ್ಸ್ MCQ ಇದೆ ಬೂಸ್ಟರ್ ಡೋಸ್ದು. ಸೊ ಎಷ್ಟಿದೆಯಪ್ಪ ನಮ್ಮದು ಕರೆಂಟ್ ಅಫೇರ್ಸ್ MCQ? 1 ಸೆಕೆಂಡ್. ಹಾಂ, ಎಷ್ಟಿದೆ ಕರೆಂಟ್ ಅಫೇರ್ಸ್ MCQ ತೊಗೊಂಡು ಬಂದಿದ್ದೀನಿ. 12 ತಿಂಗಳು, 11 ಅಂದ್ಕೊಂಡಿದ್ದೆ ಸರ್, ಡಿಸೆಂಬರು ಕೊಡಿ ಅಂತ ಹೇಳ್ತಿದ್ದಾರೆ. ಅದು ಜನವರಿ ಫಸ್ಟ್ ವೀಕಲ್ಲಿ ಸಿಗುತ್ತೆ. 2000+ MCQs, 2000+ MCQs, ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಇದೆ. ಹೆಂಗೆ ಕೊಡ್ತೀನಿ ಸರ್? ಈಚ್ ಮಂತ್ ಒಂದು PDF ಇರುತ್ತೆ, ಕನ್ನಡ ಸಪ್ರೇಟ್ PDF ಇರುತ್ತೆ, ಇಂಗ್ಲೀಷ್ ಸಪ್ರೇಟ್ PDF ಇರುತ್ತೆ. ಪ್ರತಿ ಮಂತಲ್ಲೂ ನಾವು ಪಾಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ, ಪಾಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ ಅಂತ ಹೇಳಿ ಪ್ರತಿ ಟಾಪಿಕ್ ಮೇಲೂ ಏನು ಮಾಡ್ತೀನಿ ನಾನು, ಪ್ರಶ್ನೆಗಳನ್ನು ತೊಗೊಂಡಿದ್ದೀವಿ. ಏನು ಪಾಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ, ಮ್ಯಾಪಿಂಗು, ಎನ್ವಿರಾನ್ಮೆಂಟು, ಸ್ಪೀಸಸ್ ಇನ್ ನ್ಯೂಸು, ಅವಾರ್ಡ್ಸು, ಸ್ಪೋರ್ಟ್ಸು, ಅಪಾಯಿಂಟ್ಮೆಂಟ್ಸು, ಇಂಪಾರ್ಟೆಂಟ್ ಡೇಸು, ಆಮೇಲೆ ಕರ್ನಾಟಕ. ಸೊ ಇಷ್ಟು ಟಾಪಿಕ್ಸನ್ನು ನಾವು ಮೈಕ್ರೋ ಲೆವೆಲಲ್ಲಿ ಕವರ್ ಮಾಡಿದ್ದೀವಿ. ಮೈಕ್ರೋ ಲೆವೆಲಲ್ಲಿ ಪ್ರತಿಯೊಂದು ಟಾಪಿಕ್ ಮೇಲೊಂದು MCQs ಇದೆ. 2000 MCQ ಆಗುತ್ತೆ ಟೋಟಲ್, 12 ತಿಂಗಳು ಸೇರಿ. ಪ್ಲಸ್ ಇದ್ರ ಜೊತೆಗೆ ಒಂದು ಬಜೆಟ್ ಆ್ಯಂಡ್ ಸರ್ವೇದು ಕೂಡ 100 ಕ್ವಶನ್ ಸಪ್ರೇಟಾಗಿ ಕೊಡ್ತೀನಿ. ಬಜೆಟ್ ಆ್ಯಂಡ್ ಸರ್ವೆ ಸರ್ ಎಷ್ಟು ಸರ್ ಅಮೌಂಟು? ತುಂಬ ಇರುತ್ತಾ ಸರ್? 2000 ಕ್ವಶನ್ ಅಂತೀರಾ, ತುಂಬ ಇರುತ್ತಾ? ನೋ, ಬರೀ 199 ರೂಪಾಯಿ, ಓನ್ಲಿ 199. ಆ್ಯಕ್ಚುಲಿ ಇದರ ಪ್ರೈಸ್ ಬಂದು ನಾನು 399 ಅಂತ ಹೇಳಿದ್ದೆ. ಸೊ 50% ಆಫ್ ಮಾಡಿ 199 ಇದನ್ನು ಕೊಡ್ತಾ ಇದ್ದೀನಿ. ತುಂಬ ಜನ ಸರ್ ಜಾಸ್ತಿ ಆಯಿತು 399, ಕಮ್ಮಿ ಮಾಡಿ ಅಂತ ಕಮೆಂಟ್ ಹಾಕ್ತಾಯಿದ್ರಿ, ಕೇಳ್ಕೊತಾ ಇದ್ರಿ. ಅದರ ಸಲುವಾಗಿ ನಾನು ಏನು ಮಾಡಿದ್ದೀನಿ, 199 ನಾನು ಅಮೌಂಟನ್ನು ಇಟ್ಟಿದ್ದೀನಿ. ಓಕೆ, ಸೊ ಈಚ್ ಮಂತ್ ಇರುತ್ತೆ. ಅದಕ್ಕಂತ ಸಪ್ರೇಟ್ ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ದೀನಿ, ಅಲ್ಲಿ ನೀವು ಜಾಯಿನ್ ಮಾಡಿಸ್ತೀನಿ ಒನ್ಸ್ ಪೇ ಮಾಡಿದ್ರೆ. ಸೊ ಯಾರಿಗೆ ಸೇರ್ಕೋಬೇಕಂತ ಇದ್ದರೆ 6360-497-425 6360-497-425 ನಂಬರಿಗೆ ನೀವು ಕರೆಯಾದರೂ ಮಾಡ್ಬೋದು, ವಾಟ್ಸಪ್ ಆದರೂ ಮಾಡ್ಬೋದು. ಒನ್ಸ್ ನೀವು ಪೇ ಮಾಡಿದರೆ ಟೆಲಿಗ್ರಾಮ್ ಪ್ರೈವೇಟ್ ಗ್ರೂಪ್ ಮಾಡಿದ್ದೀನಿ, ಅಲ್ಲಿ ನಿಮಗೆ ಏನು ಮಾಡ್ತೀವಿ, ಅಲ್ಲಿ ನಿಮಗೆ ಜಾಯಿನ್ ಮಾಡಿಸ್ತೀನಿ. ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು ಆರಾಮಾಗಿ. ಡೌನ್ಲೋಡ್ ಇರುತ್ತೆ, ಪ್ರಿಂಟ್ ತೊಗೋಬೋದು, ಆಯಿತಾ? ನೋ ಇಶ್ಯೂಸ್ ಇನ್ ದ್ಯಾಟ್. ತುಂಬ ಕಮ್ಮಿ ಅಮೌಂಟ್ ಇಟ್ಟಿದ್ದೀವಿ. 2000 MCQs ಮಿಸ್ ಮಾಡಬೇಡಿ. ಓಕೆ, ಸೊ ಅಷ್ಟು ಹೇಳ್ತಾ ನಾವು ಇಂಪಾರ್ಟೆಂಟ್ ಡೇಸ್ ಹೇಳಿದ್ನಲ್ಲ, ಇಂಪಾರ್ಟೆಂಟ್ ಡೇಸ್ನ ನಾವು ಶುರು ಮಾಡೋಣ. ಓಕೆ, ಇಂಪಾರ್ಟೆಂಟ್ ಡೇಸ್. ಆಯುರ್ವೇದ ದಿನ, ಇದು ಇಂಪಾರ್ಟೆಂಟಪ್ಪ ನನಗೆ ಇಂಪಾರ್ಟೆಂಟ್ ಆಯುರ್ವೇದ. ಯಾಕೆ ಹೇಳಿ?
ಗೋರ್ಮೆಂಟ್, ಸೆಂಟ್ರಲ್ ಗೋರ್ಮೆಂಟ್ ಯಾವುದಿದೆ? ಬ್ಯಾಕ್ ಟು ಸನಾತನ ಅಂತ ಹೇಳ್ತಾ ಇರ್ತಾರೆ ಅಲ್ವಾ, ಟ್ರೆಡಿಷ್ನಲ್ಸ್ ಅಂತ ಹೇಳ್ತಾ ಇರ್ತಾರೆ, ರೈಟ್. ಸೊ ಆದ್ದರಿಂದ ಆಯುರ್ವೇದ ದಿನ ಇಂಪಾರ್ಟೆಂಟು, ನೀವು ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರ್ 23. ಅದಕ್ಕೇನಂತ ಕರಿತಾ ಇದ್ರು? ದಂತೆರಾಸ್ ಅಂತ ಕರಿತಾ ಇದ್ರು, ಧನ್ವಂತರಿ ಜಯಂತಿ ಅಂತ ಕರಿತಾ ಇದ್ರು. ದಂತೆರಾಸ್ ದಿನ ಮಾಡ್ತಾ ಇದ್ರು ಆಯುರ್ವೇದ ದಿನ. ಬಟ್ ಮಿನಿಸ್ಟ್ರಿ ಆಫ್ ಆಯುಷ್ ಏನು ಡಿಕ್ಲೇರ್ ಮಾಡಿದ್ದಾರೆ? 23 ಸೆಪ್ಟೆಂಬರ್ನ ಆಯುರ್ವೇದ ದಿನ ಮಾಡ್ತೀವಿ. ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅಂತ ಹೇಳಿದ್ರು. ಅದೇ ಥರ ನೀವು ಯಾವ್ದು ನೆನ್ಪಿಟ್ಕೋಬೇಕು ಇದ್ರ ಜೊತೆಗೆ? ಯೋಗ. ಜೂನ್ 21 ಅಲ್ವಾ? ಎಲ್ಲಾಯಿತು, ಪ್ಲೇಸ್ ನೋಡ್ಕೊಳ್ಳಿ ಯೋಗದ್ದು. ಓಕೆ, ಆಮೇಲೆ ಥೀಮ್ ಏನಿತ್ತು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ, ರೈಟ್. ಇದು ಆಯುರ್ವೇದ ದಿನ. ನೆಕ್ಸ್ಟ್ ವರ್ಲ್ಡ್ ರೇಬಿಸ್ ಡೇ. ನಂಗೆ ರೇಬಿಸ್ ಡೇ ಬೇಡ, ಓದಬೇಡಿ, ನೆನ್ಪಿಟ್ಕೋಬೇಡಿ. ಬಟ್ ರೇಬಿಸ್ ನನಗೆ ಇಂಪಾರ್ಟೆಂಟ್. ರೇಬಿಸ್ ರೋಗ ಇದೆ ಅಲ್ವಾ, ಈ ಡಿಸೀಸ್ ನನಗೆ ಇಂಪಾರ್ಟೆಂಟು. ಈ ರೋಗ ನನಗೆ ಇಂಪಾರ್ಟೆಂಟ್. ಹೆಂಗೆ ಬರುತ್ತೆ, ಓಕೆ, ಯಾವುದರಿಂದ, ಯಾವ ವೈರಸ್ಸಿಂದ ಬರುತ್ತೆ ಅನ್ನೋ ತಿಳ್ಕೊಳ್ಳಿ. ಇದೊಂದು ಜುನೆಟಿಕ್ ಡಿಸೀಸ್. ಜುನೆಟಿಕ್ ಅಂದರೆ ಏನಪ್ಪ? ಪ್ರಾಣಿಗಳಿಂದ ಬರುವಂಥದ್ದು. ಕೊರೋನಾ ಇತ್ತಲ್ಲ, ಅಲ್ಲಿಂದ ಪ್ರಾಣಿಯಿಂದ ಬಂದು ಆಮೇಲೆ ಬೇರೆಯವ್ರಿಗೆ ವೈರಲ್ ಆಗಿ ಇನ್ನೊಬ್ರಿಗೆ ಬಂತು. ಬಟ್ ಮೂಲತಃ ಪ್ರಾಣಿಯಿಂದ ಬರುವಂಥದ್ದು ವೈರಲ್ ಜುನೆಟಿಕ್ ಡಿಸೀಸ್. ವೈರಸ್ಸಿಂದ. ಯಾವ ವೈರಸ್ ಇದು? ಲೈಸಾ ವೈರಸಸ್. ಫಸ್ಟ್ ಇಂಡಿಯನ್ ರೇಬಿಸ್ ಫ್ರೀ ಸ್ಟೇಟ್ ಯಾವುದು? ಗೋವಾ. ಇಂಥವೆಲ್ಲ ಕೇಳ್ಬೋದು, ಪಿ ಸಿನಲ್ಲಿ ಕೇಳ್ತಾನೆ, ಅಥವಾ SDA ಇದೆ ಅಲ್ವಾ, KA ಅಲ್ಲೂ ಕೂಡ ಕೇಳ್ತಾನೆ. ಫಸ್ಟ್ ಇಂಡಿಯನ್ ಸ್ಟೇಟ್ ರೇಬಿಸ್ ಮುಕ್ತ ರಾಜ್ಯ ಯಾವುದು? ಗೋವಾ. ನೆನ್ಪಿಟ್ಕೊಳ್ಳಿ, ರೇಬಿಸ್ ಮುಕ್ತ ರಾಜ್ಯ ಗೋವಾ. ಸೊ ಈಗ ಈ ಡೇ ಬೇಡ, ನೆನ್ಪಿಟ್ಕೋಬೇಡಿ. ಬಟ್ ಈ ಫ್ಯಾಕ್ಟ್ ಇದೆಯಲ್ಲ ನನಗೆ ಇಂಪಾರ್ಟೆಂಟ್. ಯಾವುದರಿಂದ ಬರುತ್ತೆ, ಅದು ಯಾವ ಫಸ್ಟ್ ರೇಬಿಸ್ ಮುಕ್ತ ರಾಜ್ಯ? ಗೋವಾ. ಇವು ನೆನ್ಪಿಟ್ಕೋಬೇಕು, ರೈಟ್. ನೆಕ್ಸ್ಟು ಪಾರ್ಟಿಷನ್ ಹಾರರ್ಸ್ ರಿಮೆಂಬರೆನ್ಸ್ ಡೇ ಅಂತ ಇದೆ. ಪಾರ್ಟಿಷನ್ ಹಾರರ್ಸ್ ರಿಮೆಂಬರೆನ್ಸ್ ಡೇ 14 ಆಗಸ್ಟ್ ಡಿಕ್ಲೇರ್ಡ್ ಬೈ ನರೇಂದ್ರ ಮೋದಿ, ಕಮೊರೇಟ್ ವಿಕ್ಟಿಮ್ಸ್ ಆ್ಯಂಡ್ ಸಫರಿಂಗ್ ಫ್ರಮ್ ಡ್ಯೂರಿಂಗ್ ಪಾರ್ಟಿಷನ್ ಆಫ್ ಇಂಡಿಯಾ. ಬಟ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. 14ನೇ ಆಗಸ್ಟ್ ಏನಾದ್ರು ಡಿಕ್ಲೇರ್ ಆಗುತ್ತೆ, ನಾವು ನಾಳೆ ಸ್ವಾತಂತ್ರ್ಯ ಪಡಿತಾ ಇದ್ದೀವಿ ಅಂತ. ಅವತ್ತು ಜನ ಇಲ್ಲಿಂದ ಪಾಕಿಸ್ತಾನಿಗೆ ಹೋಗ್ತಾ ಇರ್ತಾರೆ, ಪಾಕಿಸ್ತಾನ ಇಲ್ಲಿ ಬರ್ತಾ ಇರ್ತಾರೆ, ಎಷ್ಟೋ ಜನರ ಮಾರಣ ಹೋಮ ಆಗುತ್ತೆ, ಅದಕ್ಕೋಸ್ಕರ ಮಾಡಿದ್ದಾರೆ. ಬಟ್ ನೆನ್ಪಿಟ್ಕೋಬೇಡಿ, ಬೇಕಾಗಿಲ್ಲ. ಓಕೆ ಸರ್, ಯಾಕೆ ಮತ್ತೆ ಕೊಟ್ಟಿದ್ದೀರಾ ಅಂದರೆ, ಬಟ್ ಇರಲಿ ನಿಮ್ಗೆ ಗೊತ್ತಿರೋ ಸಲುವಾಗಿ. ಜಾವ್ಲಿನ್ ಇಂಪಾರ್ಟೆಂಟ್. ಇತ್ತೀಚೆಗೆ ತುಂಬ ನೀರಜ್ ಚೋಪ್ರಾ ಏನಿದ್ದಾರೆ, ನ್ಯೂಸಲ್ಲಿದ್ದಾರೆ ಅಲ್ವಾ. ಟೋಕಿಯೋ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ರು. ಫಸ್ಟ್ ಟೈಮ್ ನಮ್ಗೆ ಜಾವ್ಲಿನಲ್ಲಿ ಗೋಲ್ಡ್ ಬಂದಿತ್ತು. ಅದಕ್ಕೋಸ್ಕರ ಅವತ್ತಿನ ಜನ ಏನು ಮಾಡಿದ್ರು? ಜಾವ್ಲಿನ್ 7th ಆಗಸ್ಟ್. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕೇಳ್ಬೋದು, ನೆನ್ಪಿಟ್ಕೊಳ್ಳಿ, ರೈಟ್. ನೆಕ್ಸ್ಟು ಹಿರೋಶಿಮಾ ಡೇ. ಇವೊಂದು ಸ್ವಲ್ಪ PSIಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಈ ಥರದ್ದು. 6th ಆಗಸ್ಟು. ಓಕೆ, USA ಡ್ರಾಪ್ಡ್ ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ಆನ್ ಹಿರೋಶಿಮಾ ಆ್ಯಂಡ್ ನಾಗಸಾಕಿ. World War II ಟೈಮಲ್ಲಿ ಅಲ್ವಾ, ನೆನ್ಪಿಟ್ಕೊಳ್ಳಿ. World War II ಟೈಮಲ್ಲಿ ಹಿರೋಶಿಮಾ ಡೇ. ನಾಗಸಾಕಿ ಮರುದಿನ ಹಾಕ್ತಾರೆ 9th ಆಗಸ್ಟು. ಕನ್ಫ್ಯೂಸ್ ಆಗಿಬಿಡಿ. ಹಿರೋಶಿಮಾ 6th ಆಗಸ್ಟು, ನಾಗಸಾಕಿ 3 ದಿನ ಆದಮೇಲೆ ಹಾಕ್ತಾರೆ, 9th ಆಗಸ್ಟು, ರೈಟ್. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಇಂಪಾರ್ಟೆಂಟ್. 29th ಆಗಸ್ಟು. ಮೇಜರ್ ಧ್ಯಾನಚಂದ್ ಬರ್ತ್ ಆ್ಯನಿವರ್ಸರಿ. ಇವರು ಹಾಕಿ ಪ್ಲೇಯರ್ ಆಗಿದ್ದರು. ಏನು ಕೇಳ್ಬೋದು ಗೊತ್ತಾ ಪ್ರಶ್ನೆ? ಆಗಸ್ಟ್ 29 ನ್ಯಾಷನಲ್ ಸ್ಪೋರ್ಟ್ಸ್ ಡೇ, ರಾಷ್ಟ್ರೀಯ ಕ್ರೀಡೆ ದಿನ. ಕನ್ನಡದಲ್ಲಿ ರಾಷ್ಟ್ರೀಯ ಕ್ರೀಡೆ ದಿನ. ನೋಡಿ, ಡೇಸ್ ಆ್ಯಂಡ್ ಥೀಮ್ಸು ಆರಾಮಾಗಿ ನೀವು ಇಂಗ್ಲೀಷಲ್ಲಿ ಓದ್ಕೋಬೋದು, ಕನ್ನಡನೇ ಬೇಕಂತೇನಿಲ್ಲ ಅಲ್ವಾ, ಸಿಂಪಲ್ ಇದೆ. ರಾಷ್ಟ್ರೀಯ ಕ್ರೀಡೆ ದಿನ. ಮೇಜರ್ ಧ್ಯಾನ್ಚಂದ್ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡೆ ದಿನ ಆಚರಿಸ್ತಾರೆ. ಯಾರ ಒಂದು ಬರ್ತ್ ಆ್ಯನಿವರ್ಸರಿ ನೆನಪಿಗಾಗಿ, ಯಾರೊಬ್ಬ ಹುಟ್ಟ ಹಬ್ಬದ ಆಚರಣೆ ನೆನಪಿಗಾಗಿ ಆಚರಿಸ್ತಾರೆ? ಮೇಜರ್ ಧ್ಯಾನ್ಚಂದ್, ರೈಟ್. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ನೋಡಿ, ವರ್ಲ್ಡ್ ಲಯನ್ ಡೇ. ಲಯನ್ ಡೇ ಯಾವತ್ತಪ್ಪ ಕೇಳ್ತಾರೆ. ಲಯನ್ ಏನಿದೆ, ವಲ್ನರೇಬಲ್ ಇದೆ. ಬರೀ ಡೇಸ್ ಓದಿದ್ರೆ ಆಗಲ್ಲ, ಅದ್ರ ಸುತ್ತಲೂ ಏನಿರುತ್ತೆ ನೀವು ನೋಡ್ಕೋಬೇಕಾಗುತ್ತೆ. ಇಂಪಾರ್ಟೆಂಟ್ ಅದು. ಲಯನ್ ವಲ್ನರೇಬಲ್ ಇದೆ. ಬಟ್ ಆಫ್ರಿಕನ್ ಲಯನ್, ಏಷ್ಯಾಟಿಕ್ ಲಯನ್ ಎಲ್ಲಿದೆ? ಎಂಡೇಂಜರ್ಡ್ ಇದೆ. ಬಟ್ ಏಷ್ಯಾಟಿಕ್ ಲಯನ್ ಎಲ್ಲಿ ಸಿಗುತ್ತಪ್ಪ? ಗಿರ್ ಏರಿಯಾ, ಗಿರ್ ಫಾರೆಸ್ಟ್ ಏರಿಯಾ. ಎಲ್ಲಿ ಬರುತ್ತೆ ಗಿರ್ ಫಾರೆಸ್ಟ್ ಏರಿಯಾ? ಗುಜರಾತ್. ಗಿರ್ ಫಾರೆಸ್ಟ್ ಏರಿಯಾ ಎಲ್ಲಿ ಬರುತ್ತೆ? ಗುಜರಾತ್. ಎಂಡೇಂಜರ್ಡ್, ಏಷ್ಯಾಟಿಕ್ ಲಯನ್ ಎಂಡೇಂಜರ್ಡ್. ನೆನ್ಪಿಟ್ಕೋರಿ, ಇದು PYQನಲ್ಲಿ ಬಂದಿದೆ, UPSC PYQ. ಬರೀ ನಾನು ಡೇ ಓದಿದ್ರೆ ನಡೆಯಲ್ಲ, ಲಯನ್ ಬಗ್ಗೆ ಓದ್ಕೋಬೇಕು ಅವಾಗ ಸುತ್ತಲೂ. ಅಂದರೆ ನಿಮ್ಮ ಒಂದು ಏನಿರುತ್ತೆ ಪ್ರಿಪ್ರೇಷನ್ ಕಂಪ್ಲೀಟ್ ಆದಾಗೆ. ಇಲ್ಲಾಂದರೆ ಅರ್ಧಂಬರ್ಧ ವೇಸ್ಟು. ಆ ಥರ ಓದಬಾರ್ದು, ಹಿಂಗೆ ಓದಬೇಕು.
ಇಂಟರ್ನ್ಯಾಷನಲ್ ಯೂತ್ ಡೇ 12th ಆಗಸ್ಟ್ ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು. ಓಕೆ, ಥೀಮ್ ಏನಿದೆ, ಲೋಕಲ್ ಯೂತ್ ಆ್ಯಕ್ಷನ್ ಫಾರ್ SDGs ಆ್ಯಂಡ್ ಬಿಯಾಂಡ್. ಓಕೆ, ಇಂಟರ್ನ್ಯಾಷನಲ್ ಯೂತ್ ಡೇ, ನ್ಯಾಷನಲ್ ಯೂತ್ ಡೇ ಬೇರೆ, ವಿವೇಕಾನಂದರ ಬರ್ಡೇ ದಿನ ಅದು. ಇದು ಇಂಟರ್ನ್ಯಾಷನಲ್ ಯೂತ್ ಡೇ 12th ಆಗಸ್ಟು, ಕನ್ಫ್ಯೂಸ್ ಆಗಬೇಡಿ. ಓಕೆ, ನೆಕ್ಸ್ಟ್ ವರ್ಲ್ಡ್ ಎಲಿಫೆಂಟ್ ಡೇ. ಎಸ್, ಎಲಿಫೆಂಟ್ ಯಾಕೆ ಇಂಪಾರ್ಟೆಂಟು? ಇತ್ತೀಚೆಗೆ ಎಲಿಫೆಂಟ್ ಸರ್ವೆ ಆಗಿದೆ, ಎಲಿಫೆಂಟ್ ಸರ್ವೆನ ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ನನಗೆ ಎಲಿಫೆಂಟ್ PYQ, ಎಲಿಫೆಂಟ್ HYT ಹೈ ಯೀಲ್ಡ್ ಟಾಪಿಕ್. ನನಗೆ ಎಲಿಫೆಂಟ್ ಬಗ್ಗೆ ನೀವು ನೀಟಾಗಿ ಓದ್ಕೋಬೇಕು. 12th ಆಗಸ್ಟ್ ಎಲಿಫೆಂಟ್ ಡೇ, ರೈಟ್? ಎಲಿಫೆಂಟ್ ಡೇ ಏನು? 12th ಆಗಸ್ಟ್. ಇಲ್ಲಿ ಇನ್ನೊಂದು ಹೇಳ್ತೀನಿ ಇಂಪಾರ್ಟೆಂಟ್ ಫ್ಯಾಕ್ಟ. ಆಫ್ರಿಕನ್ ಎಲಿಫೆಂಟು ಎಂಡೇಂಜರ್ಡ್. ಓಕೆ, ಆಫ್ರಿಕನ್ ಎಲಿಫೆಂಟು ಎಂಡೇಂಜರ್ಡ್. ಏಷ್ಯಾಟಿಕ್ ಎಲಿಫೆಂಟು ಸಾರಿ, ಒನ್ ಸೆಕೆಂಡ್, ಐ ಆಮ್ ಸಾರಿ. ಆಫ್ರಿಕನ್ ಎಲಿಫೆಂಟು ವಲ್ನರೇಬಲ್, ಏಷ್ಯಾಟಿಕ್ ಎಲಿಫೆಂಟು ಎಂಡೇಂಜರ್ಡ್. IUCN ಕೆಂಪು ಪಟ್ಟಿ ಅಂತಿದೆ ಅಲ್ವಾ, ಅದರಲ್ಲಿ ಆಫ್ರಿಕನ್ ಎಲಿಫೆಂಟು ವಲ್ನರೇಬಲ್, ಏಷ್ಯಾಟಿಕ್ ಎಲಿಫೆಂಟು ಎಂಡೇಂಜರ್ಡ್, ಈ ಥರನೇ ಓದಬೇಕು. ಎಲಿಫೆಂಟ್ ಸರ್ವೆ ಪ್ರಕಾರ ಎಲ್ಲಿ ಹೈಯೆಸ್ಟ್ ಇರೋದು ಎಲಿಫೆಂಟ್ಸ್? ಕರ್ನಾಟಕ. ಕಮೆಂಟ್ ಮಾಡಿ ಎಷ್ಟಿದ್ದಾವೆ ಕರ್ನಾಟಕದಲ್ಲಿ ಎಲಿಫೆಂಟ್ಸ್ ಅಂತ. ಆನೆಗಳ ಸಂಖ್ಯೆ ಎಷ್ಟು? ಕಮೆಂಟ್ ಮಾಡಿ. ಆನೆಗಳ ಸಂಖ್ಯೆ ಎಷ್ಟು? ಕಮೆಂಟ್ ಮಾಡಿ. ಸೊ ಈ ಥರದ್ದೆಲ್ಲ ಎಲ್ಲಿ ಸಿಗುತ್ತೆ ಸರ್ ಅಂದರೆ, ನಾವೊಂದು ಸ್ಪೆಷಲ್ ಬುಕ್ ಮಾಡಿದ್ದೀವಿ, ಗ್ರೂಪ್ ಸಿ ಸ್ಪೆಷಲ್ ಬುಕ್. ನಾವು ಶಾಂತಪ್ಪ ಸರ್ ಸೇರಿ ಗ್ರೂಪ್ ಸಿ ಸ್ಪೆಷಲ್ ಬುಕ್ ಮಾಡಿದ್ದೀವಿ, ಮಾರ್ಕೆಟಲ್ಲಿ ಬಂದಿದೆ. ಅದರಲ್ಲಿ ಎಲಿಫೆಂಟ್ ಸರ್ವೆ, ಟೈಗರ್ ಸರ್ವೆ, ಫಾರೆಸ್ಟ್ ರಿಪೋರ್ಟ್, ಕರ್ನಾಟಕ ವೈಲ್ಡ್ ಲೈಫ್ ಸೆಂಚುರಿ, ಕರ್ನಾಟಕ ನ್ಯಾಷನಲ್ ಪಾರ್ಕ್ಸ್, ಇನ್ ಡೀಟೇಲ್ ಆಗಿ ಪ್ರತಿಯೊಂದನ್ನು, ಕರ್ನಾಟಕ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಸ್ಕೀಮ್ಸ್, ಪ್ರತಿಯೊಂದನ್ನು ನಾವು ಕೊಟ್ಟಿದ್ದೀವಿ. ಸೊ ಯಾರಿಗೆ ಬುಕ್ ಬೇಕಾಗಿತ್ತು ಅಂತಂದರೆ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅಲ್ಲೇನು ಮಾಡ್ತೀನಿ, ಈ PDF ಹಾಕ್ತೀನಿ, ನಮ್ಮ ಟೆಲಿಗ್ರಾಮಲ್ಲಿ PDF ಹಾಕ್ತೀನಿ. ಯಾರಿಗೆ PDF ಬೇಕಾಗಿತ್ತಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ನಿಮಗೆ PDF ಸಿಗುತ್ತೆ, ರೈಟ್? ಸೊ ಅಲ್ಲೇನೇ ನಮ್ಮ ಟೆಲಿಗ್ರಾಮಿಗೆ ಬಂದರೆ ನಿಮಗೆ ಗ್ರೂಪ್ ಸಿ ಸ್ಪೆಷಲ್ ಬುಕ್ ಬಗ್ಗೆ ಡೀಟೇಲ್ಸು ಇದೆ, ಯು ಕ್ಯಾನ್ ಸಿ. ಓಕೆ, ವರ್ಲ್ಡ್ ವೈಡ್ ವೆಬ್ ಬೇಡ ನನಗೆ, ವರ್ಲ್ಡ್ ಲಂಗ್ ಕ್ಯಾನ್ಸರ್ ಡೇ ಬೇಡ, ಓದಬೇಡಿ. ಓಕೆ, ನೆಕ್ಸ್ಟು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ, ಇಂಪಾರ್ಟೆಂಟ್, ಪ್ರೀವಿಯಸ್ ಇಯರ್ ಕ್ವಶನ್, UPSC ಬಂದಿದೆ. ಆಗಸ್ಟ್ 7. ಯಾಕೆ ಆಗಸ್ಟ್ 7? ಅವತ್ತೇನಾಯಿತು? ಸ್ವದೇಶಿ ಮೂಮೆಂಟ್ ಆಗ್ತಾ ಇತ್ತು. ಸ್ವದೇಶಿ ಚಳುವಳಿಯ ಒಂದು ಜ್ಞಾಪಕಾರ್ಥವಾಗಿ ಏನು ಮಾಡಿದ್ದಾರೆ? ಹ್ಯಾಂಡ್ಲೂಮ್ ಡೇ, ಕೈಮಗ್ಗ ದಿನ, ರಾಷ್ಟ್ರೀಯ ಕೈಮಗ್ಗ ದಿನ. ಕನ್ನಡದಲ್ಲಿ ಹೇಳ್ಬಿಡ್ತೀನಪ್ಪ ಬರ್ಕರ ಮೇಲೆ, ರಾಷ್ಟ್ರೀಯ ಕೈಮಗ್ಗ ದಿನ ಆಗಸ್ಟ್ 7. UPSC ಪ್ರಶ್ನೆ ಬಂದಿದೆ ಇದು, ಹೀಗಾಗಿ ಇದು ಕೇಳ್ಬೋದು. ಎಂಪವರಿಂಗ್ ವುಮೆನ್, ಎಂಪವರಿಂಗ್ ದಿ ನೇಷನ್, ಎಂಪವರಿಂಗ್ ದಿ ವುಮೆನ್, ಎಂಪವರಿಂಗ್ ದಿ ನೇಷನ್ ಥೀಮ್. ಓಕೆ, ನೆಕ್ಸ್ಟು ಸದ್ಭಾವನಾ ದಿವಸ್, ಇಂಪಾರ್ಟೆಂಟು. ಯಾರಪ್ಪ? 20 ಆಗಸ್ಟು ರಾಜೀವ್ ಗಾಂಧಿ ಅವರ ಒಂದು ಬರ್ತ್ ಆ್ಯನಿವರ್ಸರಿಯಾಗಿ ಏನು ಮಾಡ್ತಾರೆ, ಸದ್ಭಾವನಾ ದಿನವನ್ನು ಆಚರಿಸ್ತಾ ಇದ್ದಾರೆ. ಸರ್ ರಾಜೀವ್ ಗಾಂಧಿ ಕೇಳ್ಬೋದು. ಐಡಿಯಾಲಜಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇಲ್ಲಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಅಂದಮೇಲೆ ಸ್ವಲ್ಪ ಕಾಂಗ್ರೆಸ್ ರಿಲೇಟೆಡ್ ಒಲವು ಜಾಸ್ತಿ ಇರುತ್ತೆ, ಹೀಗಾಗಿ ಇದನ್ನು ಕೇಳ್ಬೋದು. ಅದಕ್ಕೆ ಇದನ್ನು ನೋಡ್ಕೊಳ್ಳಿ ಒಂದು ಸಲ ನೋಡಿ. ಇಂಟರ್ನ್ಯಾಷನಲ್ ಡೇ ಆಫ್ ರಿಮೆಂಬರ್ ಆಫ್ ಟ್ರಿಬ್ಯೂಟ್ ಟು ವಿಕ್ಟಿಮ್ಸ್ ಆಫ್ ಟೆರರಿಸಮ್, ಆಗಸ್ಟ್ 21 ಬೇಡ, ಓದಬೇಡಿ, ಬೇಕಾಗಿಲ್ಲ, ಇದು ಬೇಡ. ಓಕೆ, ವಾಟ್ ವಾಸ್ ದಿ ಥೀಮ್ ಆಫ್ ಇಂಡಿಯಾಸ್ 79th ಇಂಡಿಪೆಂಡೆನ್ಸ್ ಡೇ? ಈ ಥರದ್ದು ಕೇಳ್ತಾನೆ, ಇಂಪಾರ್ಟೆಂಟು, ಗೊತ್ತಿರುತ್ತಿದ್ದು. ನಯಾ ಭಾರತ್, ಹೊಸ ಭಾರತ ಅನ್ನೋ ಒಂದು ಥೀಮ್ ಮೇಲೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸಿದ್ದೀವಿ. ಓಕೆ, ನೆಕ್ಸ್ಟು ನ್ಯಾಷನಲ್ ಸ್ಪೇಸ್ ಡೇ, ಇಂಪಾರ್ಟೆಂಟು. ಚಂದ್ರಯಾನ 2 ನಾವು ಹಾರಿಸಿದ್ವಲ್ವಾ, ಆ ಒಂದು ಇದರಿಂದ ಏನು ಮಾಡಿದ್ದೀವಿ, ಕಮ್ಮುಬೇರೇಟಾಗಿ ನಾವು ಇದನ್ನು ಮಾಡಿದ್ದೀವಿ. ಓಕೆ, ಚಂದ್ರಯಾನ 3 ಸೌತ್ ಪೋಲ್ ಇದಾಯ್ತಲ್ಲ, ಅದ್ರ ಸಲುವಾಗಿ ಆ ಒಂದು ನೆನಪಿಗೋಸ್ಕರ 23 ಆಗಸ್ಟ್ ಚಂದ್ರಯಾನ 3 ಲ್ಯಾಂಡ್ ಆಯಿತು ಸೌತ್ ಪೋಲ್ ಮೇಲೆ, ದಕ್ಷಿಣ ಧ್ರುವದ ಮೇಲೆ ಏನಾಯಿತು, ಇಳೀತು ಸಕ್ಸಸ್ಫುಲ್ಲಾಗಿ. ಚಂದ್ರಯಾನ 2 ಏನಾಗಿತ್ತು, ಫೇಲ್ ಆಗಿತ್ತು. ಚಂದ್ರಯಾನ 3 ಸಕ್ಸಸ್ ಆಯಿತು. ಆ ಒಂದು ಸಕ್ಸಸ್ಸನ್ನು ನಾವು ಸೆಲೆಬ್ರೇಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಏನು ಮಾಡಿದ್ದೀವಿ, 23 ಆಗಸ್ಟನ್ನು ನಾವು ನ್ಯಾಷನಲ್ ಸ್ಪೇಸ್ ಡೇ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಕನ್ನಡದಲ್ಲಿ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ, ಕನ್ನಡದಲ್ಲೇ ನಾನು ಬರೆಸ್ತಾ ಇದ್ದೀನಿ, ಬೇಕಾದ್ರೆ ಅದನ್ನು ಬರ್ಕೊಳ್ಳಿ. ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ರೈಟ್? ನೆಕ್ಸ್ಟು ಇಂಟರ್ನ್ಯಾಷನಲ್ ಟೈಗರ್ ಡೇ, ವೆರಿ ಇಂಪಾರ್ಟೆಂಟ್.
ಪರೀಕ್ಷೆಯಲ್ಲಿ ಬರ್ಬೋದು, ಬರೋ ಚಾನ್ಸಸ್ ಜಾಸ್ತಿ ಇದೆ. 29 ಜುಲೈ ಇಂಟರ್ನ್ಯಾಷನಲ್ ಟೈಗರ್ ಡೇ. 29 ಜುಲೈ. ಇಂಡಿಯನ್ ಟೈಗರ್ ಅಥವಾ ಬೆಂಗಾಲ್ ಟೈಗರ್, IUCN ಯಾವುದಿದೆ? ಎಂಡೇಂಜರ್ಡ್, ನೆನ್ಪಿಟ್ಕೊಳ್ಳಿ. ಎಂಡೇಂಜರ್ಡ್ IUCN ಲಿಸ್ಟಲ್ಲಿ ಎಂಡೇಂಜರ್ಡ್ ಇದೆ ಟೈಗರು, ವೆರಿ ಇಂಪಾರ್ಟೆಂಟ್. ಟೈಗರ್ ಸೆನ್ಸಸ್ ಪ್ರಕಾರ ಹೈಯೆಸ್ಟ್ ಯಾವುದು? ಮಧ್ಯಪ್ರದೇಶ್. ಸೆಕೆಂಡ್ ಹೈಯೆಸ್ಟ್ ಕರ್ನಾಟಕ. ನೀವು ಈ ಕಮೆಂಟ್ ಹಾಕಿ ನನಗೆ, ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು? ಹಿಂಗೆ ಓದಬೇಕು. ನಾ ಬರೀ ಟೈಗರ್ ಡೇ ಓದಿ ಮುಗಿಸ್ತೀನಿ ಅಂದ್ರೆ ಆಗಲ್ಲ. ಟೈಗರ್ ಬಗ್ಗೆ ಓದ್ಕೊಂಡ್ಬಿಟ್ರೆ ನಿಮ್ಗೆ ಅಲ್ಲಲ್ಲೇ ಟಾಪಿಕ್ಸ್ ಏನಾಗುತ್ತೆ, ಕವರ್ ಆಗಿ ಹೋಗುತ್ತೆ. ಟ್ರೆಡಿಷ್ನಲ್ ಅಪ್ರೋಚ್ ಹೋಗಬೇಡಿ, ಈ ಥರ ಅಪ್ರೋಚಿಂದ ಓದಿ, ಬೇಗ ಮುಗಿಯುತ್ತೆ ಸಿಲೆಬಸ್ಸು. ಅನ್ಕನ್ವೆನ್ಷನಲ್ ಟಾಪಿಕ್ಸ್ ಸಹಿತ ಏನಾಗ್ತವೆ, ಕವರ್ ಆಗ್ತವೆ. ದಟ್ಸ್ ವೈ. ಓಕೆ, ಏನು ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು? ಕಮೆಂಟ್ ಹಾಕಿ ನೋಡೋಣ. ಓಕೆ, ವರ್ಲ್ಡ್ ಪಾಪ್ಯುಲೇಷನ್ ಡೇ, ಇದನ್ನು ಕೇಳ್ಬೋದು. ವರ್ಲ್ಡ್ ಜೆನೆಸಿಸ್ ಡೇ ಬೇಡ, ಕೇಳಲ್ಲ. ವರ್ಲ್ಡ್ ಪಾಪ್ಯುಲೇಷನ್ ಡೇ ಜುಲೈ 11. ಎಂಪವರಿಂಗ್ ಯಂಗ್ ಪೀಪಲ್ ಟು ಕ್ರಿಯೇಟ್ ಫ್ಯಾಮಿಲೀಸ್ ದೇ ವಾಂಟ್ ಇನ್ ಫೇರ್ ಆ್ಯಂಡ್ ಹೋಪ್ಫುಲ್ ವರ್ಲ್ಡ್. ಓಕೆ, ಬಟ್ ಇದೇನು ಥೀಮು ಬೇಡ, ಜಸ್ಟ್ ಇದನ್ನು ಡೇಟ್ ನೋಡ್ಕೊಳ್ಳಿ. ವರ್ಲ್ಡ್ ಸ್ಕಿಲ್ಫುಲ್ ಡೇ ಬೇಕಾಗಿಲ್ಲ, ಕೇಳಲ್ಲ. ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಕೇಳ್ತಾನ? ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಕೇಳಲ್ಲ. ಬಟ್ ನನಗೇನು ಇಂಪಾರ್ಟೆಂಟು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಂಪಾರ್ಟೆಂಟು. ಹೇಗ್ ಕನ್ವೆನ್ಷನ್ ಅಂತ ಕರಿತೀವಿ ಅಲ್ವಾ? ಹೇಗ್ ಸಮಾವೇಶ, ಹೇಗ್ ಕನ್ವೆನ್ಷನ್. ಹೇಗ್ ಅನ್ನೋದು ಒಂದು ಪ್ಲೇಸ್ ನೆದರ್ಲ್ಯಾಂಡಲ್ಲಿದೆ, ಅಲ್ಲೇ ಹೆಡ್ ಕ್ವಾರ್ಟರ್ ಇದೆ. ಅದಕ್ಕೆ ಹೇಗ್ ಕನ್ವೆನ್ಷನ್ ಮುಖಾಂತರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸನ್ನು ಏನು ಮಾಡಿದ್ರು? ಸ್ಥಾಪನೆ ಮಾಡಿದ್ರು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ 360 ಡಿಗ್ರಿ ವ್ಯೂವಿಂದ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. HYT ಇಂಪಾರ್ಟೆಂಟ್, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಅದರ ಕರ್ತವ್ಯಗಳೇನು, ಯಾವ್ಯಾವ ಥರ ಕೇಸಸ್ನ ತಗೊಳುತ್ತೆ, ಅದು ಬೈಂಡಿಂಗ್ ಇರುತ್ತಾ, ಬೈಂಡಿಂಗ್ ಇರಲ್ವಾ, ಇವೆಲ್ಲವನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಇನ್ಕಮ್ ಟ್ಯಾಕ್ಸ್ ಡೇ ಕೇಳಲ್ಲ, ಬೇಡ. ವರ್ಲ್ಡ್ ಬ್ರೈನ್ ಡೇ ಕೇಳಲ್ಲ, ಬೇಡ. ನೋಡಿ, GST ಡೇ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. GST ಡೇ 1 ಜುಲೈ. ಇಂಟ್ರೊಡ್ಯೂಸ್ಡ್ ಬೈ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 279A, ಇದು ಕೂಡ ನೆನ್ಪಿಡಬೇಕು. ಕಾನ್ಸ್ಟಿಟ್ಯೂಷನಲ್ ಬಾಡಿ, ಎಸ್, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಚೇರ್ಮನ್ ಯಾರಿರ್ತಾರೆ? GST ಕೌನ್ಸಿಲ್ದು ಫೈನಾನ್ಸ್ ಮಿನಿಸ್ಟರ್ ಅಲ್ವಾ? GST ಕೌನ್ಸಿಲ್ ಬಗ್ಗೆ 360 ಡಿಗ್ರಿ ವ್ಯೂವಿಂದ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನಾನು ಕೊಟ್ಟಿದ್ದೀನಿ, ಎಷ್ಟು ಬೇಕೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು. ನೀವು ಒಂದು ಸ್ವಲ್ಪ ನಿಮ್ಮ ಟೆಕ್ಸ್ಟ್ ಬುಕ್ ಏನು ರೆಫರ್ ಮಾಡಿರ್ತೀರಿ, ಯಾವ ಬುಕ್ ರೆಫರ್ ಮಾಡಿರ್ತೀರ ಆ ಬುಕ್ಕಿಂದ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. GST ಕೌನ್ಸಿಲ್ 279A ಆರ್ಟಿಕಲ್, 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 1 ಜುಲೈ. ಇದು ಗೊತ್ತಾಗತ್ತಪ್ಪ ನಿಮಗೆ, ಬಟ್ ಇದು ನೋಡ್ಕೋಬೇಕಲ್ವ, ಅವಾಗಿಂದವಾಗಲೇ ನೋಡ್ಕೊಂಡ್ಬಿಡ್ಬೇಕು. ಅದಕ್ಕೆ ದಿಸ್ ಮೆಥಡ್ ಐ ಆಮ್ ಬ್ರಿಂಗ್, ಒಂದು ಹೊಸ ಮೆಥಡನ್ನು ತೊಗೊಂಡ್ಬಂದಿದ್ದೀನಿ ನಿಮ್ಮ ಸಲುವಾಗಿ ಅಂತ. ಓಕೆ, ವರ್ಲ್ಡ್ ಹೆಪಟೈಟಿಸ್ ಡೇ ಕೇಳಿದ್ದಾರೆ ಒಂದು ಸಲ. ವರ್ಲ್ಡ್ ಹೆಪಟೈಟಿಸ್ ಡೇನ ಕೇಳಿದ್ದಾರೆ, ಇಂಪಾರ್ಟೆಂಟ್. 28 ಜುಲೈ. ಬಟ್ ನನಗೇನು ಹೆಪಟೈಟಿಸ್ ಡಿಸೀಸ್ ಇಂಪಾರ್ಟೆಂಟ್. ವೈರಲ್ ಡಿಸೀಸ್ ಕಾಸ್ಡ್ ಬೈ ಹೆಪಟೋಟ್ರೋಪಿಕ್. ಓಕೆ, ದಟ್ ಎಫೆಕ್ಟ್ ಲಿವರ್ನ ಎಫೆಕ್ಟ್ ಮಾಡುತ್ತೆ, ಲಿವರ್ ಇನ್ಫ್ಲೇಮೇಷನ್ ಆಗುತ್ತೆ. 5 ಟೈಪ್ ಹೆಪಟೈಟಿಸ್ ಇದ್ದಾವೆ. ಈ 5 ಟೈಪನ್ನು ನೀವು ನೋಡ್ಕೋಬೇಕು. ಯಾವುದಕ್ಕೆ ವ್ಯಾಕ್ಸಿನ್ ಇದೆ, ಯಾವುದಕ್ಕಿಲ್ಲ ಅನ್ನೋದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಅಲ್ಲಿಂದ ಪ್ರಶ್ನೆ ಬರ್ಬೋದು. ಹೆಪಟೈಟಿಸ್ ABCD ಈ ನೋಡಿ, 2 ಲೈನ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಪ್ರಶ್ನೆ ಬರ್ಬೋದು. ಓಕೆ, ನೆಕ್ಸ್ಟು ಕಾರ್ಗಿಲ್ ವಿಜಯ್ ದಿವಸ್, ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಬಂದಿದೆ, ಇಲ್ಲಿಂದ ಪ್ರಶ್ನೆ ಬಂದಿದೆ. ಎಲ್ಲಿ? 26 ಜುಲೈ ಕಾರ್ಗಿಲ್ ವಿಜಯ್ ದಿವಸ್. ಕಾರ್ಗಿಲ್ ವಾರ್ 1999 ಗೆಲ್ತೀವಲ್ವಾ ಪಾಕಿಸ್ತಾನದ ಅಗೇನ್ಸ್ಟ್ ನಾವು, ಲಡಾಖಲ್ಲಿ, ಕಾರ್ಗಿಲ್ ಡಿಸ್ಟ್ರಿಕ್ಟ್ ಲಡಾಖ್ ಅಲ್ವಾ? ಆಪರೇಷನ್ ವಿಜಯ್ ಅಂತ ಹೆಸರು ಕೊಟ್ಟಿರ್ತೀವಿ ಅದಕ್ಕೆ ಅಲ್ವಾ? ಆಪರೇಷನ್ ವಿಜಯ್ ಅಂದ ತಕ್ಷಣ ನಾವೊಂದು ಮಿಷನ್ ವಿಜಯ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಾವು, ಶಾಂತಪ್ಪ ಸರ್. ಮಿಷನ್ ವಿಜಯ್ ಅಂತ ಏನಿದು? PSI ಪೇಪರ್ 1ಗೆ ಕೋರ್ಸು ಪ್ಲಸ್ ಟೆಸ್ಟ್ ಸೀರೀಸು 2 ಇರುತ್ತೆ. ಸೊ ಯಾರೇ ಜಾಯ್ನ್ ಆಗ್ಬೇಕಂತಂದ್ರೂ ಹೇಳಿದ್ನಲ್ಲ, 6360497425 ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು. ಬೂಸ್ಟರ್ ಡೋಸ್ಗೂ ಇದಕ್ಕೆ ಕರೆ ಮಾಡಿ, ಇದಕ್ಕೆ ಸೇರ್ಕೋಬೇಕಾಗಿತ್ತಂದ್ರೆ ನೀವು ಇದಕ್ಕೆ ಕರೆ ಮಾಡಿ ಸೇರ್ಕೋಬೋದು. ಓಕೆ, ಸೊ ನ್ಯಾಷನಲ್ ಡಾಕ್ಟರ್ಸ್ ಡೇ 1 ಜುಲೈ, ಇದು ಕೂಡ ಓಕೆ. ಬಟ್ ಅವ್ನು ಡೇಟ್ ಕೇಳದೇ ಇರ್ಬೋದು, ನನಗೆ ಡೇಟ್ ಇಂಪಾರ್ಟೆಂಟ್ ಇಲ್ಲ. ಬಟ್ ಬಿಧನ್ ಚಂದ್ರ ರಾಯ್ ಇವರ ಬರ್ತ್ ಆ್ಯನಿವರ್ಸರಿನ ನೆನಪಿನ ಕಾಣಿಕೆಯಾಗಿ ಏನು ಮಾಡಿದ್ದು, ನೆನಪಿನ ಒಂದು ಸ್ಮರಣಾರ್ಥವಾಗಿ ಡಾಕ್ಟರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ವೈದ್ಯರ ದಿನ, ರಾಷ್ಟ್ರೀಯ ವೈದ್ಯರ ದಿನ, ರಾಷ್ಟ್ರೀಯ ವೈದ್ಯರ ದಿನ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ವರ್ಲ್ಡ್ ಸಿಕಲ್ ಸೆಲ್ ಡೇ, ನಂಗೆ ಸಿಕಲ್ ಸೆಲ್ ಡೇ ಬೇಡ, 19 ಜುಲೈ ನನಗೆ ಬೇಡ. ಬಟ್ ನನಗೆ ಸಿಕಲ್ ಸೆಲ್ ಡಿಸೀಸ್ ಇಂಪಾರ್ಟೆಂಟ್. ಸಿಕಲ್ ಸೆಲ್ ಡಿಸೀಸ್ ನನಗೆ ಇಂಪಾರ್ಟೆಂಟ್.
ಕೂಡ್ಲು ರಕ್ತಹೀನತೆ, ಡಿಸೀಸ್ ಕನ್ನಡದಲ್ಲಿ ಕೂಡ್ಲು ರಕ್ತಹೀನತೆ ಅಂತ ಕರಿತೀವಿ, ಅನಿಮಿಯಾ. ಬ್ಲಡ್ ಡಿಸಾರ್ಡರ್, ಬ್ಲಡ್ಡಲ್ಲಿ ಡಿಸಾರ್ಡರ್ ಆಗುತ್ತೆ, ರೆಡ್ ಬ್ಲಡ್ ಸೆಲ್ಗೆ ಎಫೆಕ್ಟ್ ಆಗುತ್ತೆ, ಇದು ನೆನ್ಪಿಟ್ಕೊಳ್ಳಿ, ವೈಟ್ ಬ್ಲಡ್ ಅಂತ ಕೊಟ್ಬಿಡ್ಬೋದು. ನಾವು ಎಲಿಮಿನೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಇಂಡಿಯಾ ಯಾವಾಗ, 2047. ಕರ್ನಾಟಕ ಯಾವಾಗ ಎಲಿಮಿನೇಟ್ ಮಾಡ್ಬೇಕಂತ ಅಂದ್ಕೊಂಡಿದೆ, ಕಮೆಂಟ್ ಹಾಕಿ, ಇಂಪಾರ್ಟೆಂಟ್ ಇದು, ಕಮೆಂಟ್ ಹಾಕಿ. ಕರ್ನಾಟಕ ಯಾವಾಗ ಎಲಿಮಿನೇಟ್ ಮಾಡ್ಬೇಕಂತ ಅಂದ್ಕೊಂಡಿದೆ, ಕಮೆಂಟ್ ಹಾಕಿ, ಇಂಪಾರ್ಟೆಂಟ್ ಅದು. ಓಕೆ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವೆರಿ ವೆರಿ ಇಂಪಾರ್ಟೆಂಟ್, June 5, 2025. ಥೀಮ್ ಎಂಟು ಪ್ಲಾಸ್ಟಿಕ್ ಪೊಲ್ಯೂಷನ್. ಇಷ್ಟು, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎರಡು ಥೀಮು ನನಗೆ ಇಂಪಾರ್ಟೆಂಟು, ಡೇನು ನನಗೆ ಇಂಪಾರ್ಟೆಂಟ್, ರೈಟ್. ಸೊ ನೆಕ್ಸ್ಟ್, ವರ್ಲ್ಡ್ ಡೇ ಚೈಲ್ಡ್ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಬೇಡ, ವರ್ಲ್ಡ್ ರೆಫ್ಯೂಜಿ ಡೇ ಬೇಡ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ನೋಡ್ಕೊಳ್ಳಿ, 23 ಜೂನ್. ಇವೆರಡು ಬೇಡ ನನಗೆ. ಓಕೆ, ನೆಕ್ಸ್ಟು ಇಂಟರ್ನ್ಯಾಷನಲ್ ಯೋಗ ಡೇ ಹೇಳಿದ್ನಲ್ಲ, 21 ಜೂನು. ಓಕೆ, ಡಿಕ್ಲೇರ್ಡ್ ಬೈ ಯುನೈಟೆಡ್ ಜನರಲ್ ಅಸೆಂಬ್ಲಿ 2015. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಓಕೆನಾ, ಎಲ್ಲಾಯಿತು ಈ ವರ್ಷದ ಯೋಗ ಡೇ, ಎಲ್ಲಾಯಿತು, ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ ವರ್ಷ 2025 ಯೋಗ ಡೇ ಎಲ್ಲಿ ಸೆಲೆಬ್ರೇಟ್ ಮಾಡಿದರು ನರೇಂದ್ರ ಮೋದಿಯವರು, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಎಲ್ಲಿ ಸೆಲೆಬ್ರೇಟ್ ಮಾಡಿದರು, ಕಮೆಂಟ್ ಹಾಕಿ, ಇಂಪಾರ್ಟೆಂಟ್ ಇದು. ಇದನ್ನೇ ಕೇಳ್ತಾನೆ ಪ್ರಶ್ನೆ, ಡೇ ನೆನಪಿರುತ್ತೆ, ಬಟ್ ಇದನ್ನು ಓದಬೇಕು, ಹೀಗೆ ಓದಬೇಕು, ರೈಟ್. ಸೊ ನೆಕ್ಸ್ಟು ಯಾವುದಿದೆ, ಸಂವಿಧಾನ ಹತ್ಯಾ ದಿವಸ್, ಕಾನ್ಸ್ಟಿಟ್ಯೂಷನ್ ಮರ್ಡರ್ ಡೇ ಬೇಡ, ಈ ಥರದ್ದೆಲ್ಲ ಕೇಳಲ್ಲ, ಡೋಂಟ್ ವರಿ. ಬಟ್ ನಿಮಗೆ ಇಲ್ಲಿಂದ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರಲ್ಲ ಅವತ್ತಿನ ದಿನ ಸಂವಿಧಾನ ಹತ್ಯಾ ದಿವಸ ಅಂತಲೂ ಮಾಡ್ತಾರೆ, ಬಟ್ ಬೇಡ, ಇವೆಲ್ಲ ಕೇಳಲ್ಲ. ಓಕೆ, ನೆಗೆಟಿವ್ ಥಿಂಗ್ಸ್ನ ಕೇಳಲ್ಲ. ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಕೇಳಲ್ಲ, ಬೇಡ. ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, ಎಸ್ ಕೇಳ್ಬೋದು, 22 ಮೇ. ಓಕೆ, ಹಾರ್ಮೋನಿ ವಿತ್ ನೇಚರ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಓಕೆ, ಇಂಟರ್ನ್ಯಾಷನಲ್ ಲೇಬರ್ ಡೇ ಕೇಳ್ಬೋದು, ಇಂಪಾರ್ಟೆಂಟ್ ಇದೆ, May 1. ಕಾರ್ಮಿಕರ ದಿನ ಅಂತ ಹೇಳ್ತೀವಲ್ಲ, ಇದೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಕೇಳಲ್ಲ. ಓಕೆ, ಬಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ನೋಡಿ, ಆರ್ಟಿಕಲ್ 23 ಹೇಳುತ್ತೆ ಹ್ಯೂಮನ್ ಟ್ರಾಫಿಕಿಂಗ್ ಆ್ಯಂಡ್ ಫೋರ್ಸ್ ಲೇಬರ್ ಇರಬಾರ್ದು, ಆರ್ಟಿಕಲ್ 24 ಹೇಳುತ್ತೆ ಚೈಲ್ಡ್ ಲೇಬರ್ ಇರಬಾರ್ದು, ಅಂಡರ್ 14, 14 ವಯಸ್ಸಿಗಿಂತ ಕಮ್ಮಿಯವರು ಚೈಲ್ಡ್ ಲೇಬರ್ ಇರಬಾರ್ದು ಅಂತ, ರೈಟ್. ನ್ಯಾಷನಲ್ ಡೆಂಗ್ಯೂ ಡೇ ಕೇಳಲ್ಲ, ಬೇಡ. ಬಟ್ ಡೆಂಗ್ಯೂ ಹೆಂಗೆ ಬರುತ್ತೆ, ಈ ಡಿಸೀಸ್ ಬಗ್ಗೆ ತಿಳ್ಕೊಳ್ಳಿ, ಇದನ್ನು ಕೇಳ್ತಾನೆ. ಡೆಂಗ್ಯೂ ಹೆಂಗೆ ಬರುತ್ತೆ, ಮಾಸ್ಕಿಟೋಯಿಂದ ಬರುತ್ತೆ, ವೈರಲ್ ಡಿಸೀಸು. ಆ್ಯಂಡೆಸ್ ಅಗೆಪ್ಟಿ ಅನ್ನೋ ಮಾಸ್ಕಿಟೋಯಿಂದ ಬರುತ್ತೆ, ಫೀವರ್ ಬರುತ್ತೆ, ಹೆಡ್ಏಕು, ಮಸಲ್ ಪೇನ್ ಎಲ್ಲ ಬರುತ್ತೆ ಅಲ್ವಾ. ಸೊ ನ್ಯಾಷನಲ್ ಟೆಕ್ನಾಲಜಿ ಡೇ, ಇದನ್ನು ಕೇಳ್ತಾರೆ, 11th ಮೇ, ನ್ಯಾಷನಲ್ ಟೆಕ್ನಾಲಜಿ ಡೇ. ಓಕೆ, ಯಂತ್ರ, ಥೀಮ್ ಏನು ಯಂತ್ರ. ಓಕೆ, ಯುಗಾಂತರ ಫಾರ್ ಅಡ್ವಾನ್ಸಿಂಗ್ ನ್ಯೂ ಟೆಕ್ನಾಲಜಿ ರಿಸರ್ಚ್ ಆ್ಯಂಡ್ ಎಕ್ಸಲರೇಷನ್. ಅಟಲ್ ಬಿಹಾರಿ ವಾಜಪೇಯಿ ಡಿಕ್ಲೇರ್ ಮಾಡಿದ್ರು, ಯಾವಾಗ, 1998. ಪೋಖ್ರಾನಲ್ಲಿ ಟೆಸ್ಟ್ ಮಾಡ್ತೀವಲ್ಲ, ಆಪರೇಷನ್ ಶಕ್ತಿ ಅಂತ ಕರಿತೀವಿ. ಹಾಗೆ ಮಿಷನ್ ಶಕ್ತಿ ಏನು ನೋಡ್ರಪ್ಪ, ಮಿಷನ್ ಶಕ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಆ್ಯಂಟಿ ಸೆಟಲೈಟ್, ಎಸ್ಯಾಟ್ ಅಂತ ಇದೆ ಗೊತ್ತಾ ನಮ್ಮದು. ಆ್ಯಂಟಿ ಸೆಟಲೈಟ್ ಅಂದರೆ ನಮ್ಮ ವಿರೋಧಿ ದೇಶಗಳ ಸೆಟಲೈಟನ್ನು ಹೊಡೆದು ಉರುಳಿಸೋದು, ಒಂದು ಮಿಸೈಲ್, ಇದು ಮಿಸೈಲ್ ಕಮ್ ಸೆಟಲೈಟ್, ಆ್ಯಂಟಿ ಸೆಟಲೈಟ್ ಅಂತ ಕರಿತೀವಿ. ಮಿಷನ್ ಶಕ್ತಿ ನೆನ್ಪಿಟ್ಕೊಳ್ಳಿ, ರೈಟ್. ಫಸ್ಟ್ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್ ಯಾವಾಗಿತ್ತು, 1974, ಇಂದಿರಾ ಗಾಂಧಿಯವ್ರ ಟೈಮಲ್ಲಿ ಸ್ಮೈಲಿಂಗ್ ಬುದ್ಧ ಅಂತ ಕರೆದ್ವಿ. ಆಪರೇಷನ್ ಶಕ್ತಿ ಪೋಖ್ರಾನಲ್ಲಿ 2ನೇ ಸಲ ಟೆಸ್ಟ್ ಆಗುತ್ತೆ, ನಾವು ನ್ಯೂಕ್ಲಿಯರ್ ಪವರ್ ರಾಷ್ಟ್ರ ಆಗ್ತೀವಿ, ರೈಟ್. ಇದು ನೆಕ್ಸ್ಟ್, ಇಂಟರ್ನ್ಯಾಷನಲ್ ಮೈನಿಂಗ್ ಅವೇರ್ನೆಸ್ ಡೇ ಬೇಕಾಗಿಲ್ಲ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಬೇಕು, ಕೇಳ್ತಾರೆ, ಇಂಪಾರ್ಟೆಂಟು, 8th ಮಾರ್ಚು. ಥೀಮ್ ನೋಡ್ಕೊಳ್ಳಿ ಈ ವರ್ಷದ್ದು, ಎಕ್ಸಲ್ರೇಟ್ ಆ್ಯಕ್ಷನ್ ಅನ್ನೋ ಒಂದು ಥೀಮ್. ಓಕೆ, ನೆಕ್ಸ್ಟ್ ವರ್ಲ್ಡ್ ವಾಟರ್ ಡೇ ಕೇಳ್ತಾನೆ, ವಿಶ್ವ ನೀರು ದಿನ, ವಿಶ್ವ ಜಲ ದಿನ 22 ಮಾರ್ಚು. ಮಾರ್ಚಲ್ಲಿ ತುಂಬ ಇಂಪಾರ್ಟೆಂಟ್ ಡೇಸ್ ಇದ್ದಾವೆ, ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಚಲ್ಲಿ ತುಂಬ ಇಂಪಾರ್ಟೆಂಟ್ ಡೇಸ್ ಇದ್ದಾವೆ. ಗ್ಲೇಷಿಯರ್ ಪ್ರಿಸರ್ವೇಷನ್ ಥೀಮು ವರ್ಲ್ಡ್ ವಾಟರ್ ಡೇದು. ವರ್ಲ್ಡ್ ಮೆಟ್ರಲಾಜಿಕಲ್ ಡೇ ಬೇಡ, ಕೇಳಲ್ಲ. ಓಕೆ, ವರ್ಲ್ಡ್ ವೈಲ್ಡ್ ಲೈಫ್ ಡೇ ಕೇಳ್ತಾನೆ, ಇಂಪಾರ್ಟೆಂಟು, 3rd ಮಾರ್ಚ್. ಹೇಳಿದ್ನಲ್ಲ, ಮಾರ್ಚಲ್ಲಿ ಸ್ವಲ್ಪ ಇದ್ದಾವೆ, ಇಂಪಾರ್ಟೆಂಟು, ನೋಡ್ಕೊಳ್ಳಿ. ವೈಲ್ಡ್ ಲೈಫ್ ಕನ್ಸರ್ವೇಷನ್, ಫಿನಾನ್ಸ್, ಇನ್ವೆಸ್ಟಿಂಗ್ ಇನ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅನ್ನೋ ಒಂದು ಏನು ಮಾಡಿದ್ದೀವಿ, ಥೀಮ್ನ ತೊಗೊಂಡು ಬಂದಿದ್ದೀವಿ. ಶಹೀದ್ ದಿವಸ್, ಹುತಾತ್ಮರ ದಿನ ಅಂತ ಕರಿತೀವಿ, 23 ಮಾರ್ಚ್, ಹುತಾತ್ಮರ ದಿನ. ಯಾರು ಹುತಾತ್ಮರು, ಬ್ರೇವ್ ಫ್ರೀಡಮ್ ಫೈಟರ್ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ರೈಟ್. ಇವ್ರನ್ನ ಏನು ಮಾಡಿದ್ರು, ಲಾಹೋರ್ ಕಾನ್ಸ್ಪಿರಸಿ ಅಗೇನ್ಸ್ಟ್ ಏನು ಮಾಡಿದ್ರು, ಅರೆಸ್ಟ್ ಮಾಡಿದ್ರು ಅಲ್ವಾ. ಅವ್ರನ್ನ 23 ಮಾರ್ಚ್ 1931 ಏನು ಮಾಡ್ತಾರೆ, ನೇಣು ಹಾಕ್ತಾರೆ ಅಲ್ವಾ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಶಾಹಿದ್ ದಿವಸ್. ಓಕೆ, ವರ್ಲ್ಡ್ ಟ್ಯೂಬರ್ಕುಲೋಸಿಸ್ ಡೇ. ಟ್ಯೂಬರ್ಕುಲೋಸಿಸ್ ನನಗೆ ಇಂಪಾರ್ಟೆಂಟಪ್ಪ. ಟ್ಯೂಬರ್ಕುಲೋಸಿಸ್ ಯಾವ ಥರ ಬರುತ್ತೆ, ಏನು, ಎಂಡ್ ಯಾವಾಗ ಮಾಡ್ಬೇಕು ಅಂದ್ಕೊಂಡಿದ್ವಿ ನಾವು, 2025 ಎಂಡ್ ಆಗಿದೆಯಾ ಗೊತ್ತಿಲ್ಲ ಅಲ್ವಾ. ಟ್ಯೂಬರ್ಕುಲೋಸಿಸ್ ಡೇ 24 ಮಾರ್ಚ್. ಬಟ್
ಟ್ಯೂಬರ್ಕುಲೋಸಿಸ್ ಡಿಸೀಸ್ ನೋಡ್ಕೊಳ್ಳಿ, ನಾಟ್ ಡೇ, ಬೇಡ ನನಗೆ. ಓಕೆ, ಇಂಟರ್ನ್ಯಾಷನಲ್ FFLC ಡೇ ಬೇಕಾಗಿಲ್ಲ, ಬೇಡ. ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಇಂಪಾರ್ಟೆಂಟ್, 2 ಫೆಬ್ರವರಿ. ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ ಡೇ ಇಂಪಾರ್ಟೆಂಟ್ ಇದು. ಓಕೆ, 2 ಫೆಬ್ರವರಿ ಇಂಪಾರ್ಟೆಂಟ್. ಓಕೆ, 2 ಫೆಬ್ರವರಿ 1971 ಡಿಕ್ಲೇರ್ ಮಾಡಿದರು ಇದನ್ನು, ರಾಮ್ಸರ್ ಕನ್ವೆನ್ಷನ್ ಟೈಮಲ್ಲೇ ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ರಾಮ್ಸರ್ ಕನ್ವೆನ್ಷನ್ ತೊಗೊಂಡು ಬರ್ತೀನಿ, ಅದನ್ನು ಕೂಡ ವಿಡಿಯೋಸ್ KE ಸ್ಪೆಷಲ್ ಸೀರೀಸಲ್ಲಿ. ಓಕೆ, ನ್ಯಾಷನಲ್ ಸೈನ್ಸ್ ಡೇ ಇವತ್ತು 28 ಫೆಬ್ರವರಿ. ಯಾರು ಇದಪ್ಪ ಇವರು ನಮ್ಮ ಯಾರು CV ರಾಮನ್ ಇದ್ದಾರಲ್ವ, ಅವರು ಒಂದು ಇದಕ್ಕೆ ಸಲುವಾಗಿ ಮಾಡಿದ್ದಾರೆ ಇದನ್ನು. ಎಂಪವರಿಂಗ್ ಇಂಡಿಯನ್ ಯೂತ್ ಗ್ಲೋಬಲ್ ಲೀಡರ್ಶಿಪ್ ಸೈನ್ಸ್ ಆ್ಯಂಡ್ ಇನೋವೇಷನ್ ವಿಕಸಿತ್ ಭಾರತ್. CV ರಾಮನ್ ಇದ್ದಾರಲ್ಲ ಸೈಂಟಿಸ್ಟು, ಅವರು ಒಂದು ನೆನಪಿನ ಕಾಣಿಕೆಯಾಗಿ ಇದನ್ನು ಮಾಡಿದ್ದಾರೆ. ಏನು ಮಾಡಿದ್ರು, 28 ಯಾಕೆ ತೊಗೊಂಡ್ರು, ಅವತ್ತು ರಾಮನ್ ಎಫೆಕ್ಟನ್ನು ಡಿಸ್ಕವರ್ ಮಾಡಿದ್ರು ಅವರು, ರಾಮನ್ ಪರಿಣಾಮ ಅಂತ ಹೇಳ್ತೀವಿ. ಈ ರಾಮನ್ ಪರಿಣಾಮನ ಬೇಸಿಕ್ ಸೈನ್ಸಲ್ಲಿ ಕೇಳ್ಬೋದು, ಅದನ್ನು ನೋಡಿಟ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ, ನ್ಯಾಷನಲ್ ವುಮೆನ್ಸ್ ಡೇ ವೆರಿ ವೆರಿ ಇಂಪಾರ್ಟೆಂಟ್, 13 ಫೆಬ್ರವರಿ. ನ್ಯಾಷನಲ್ ವುಮೆನ್ಸ್ ಡೇ ಯಾವತ್ತಪ್ಪ, 13 ಫೆಬ್ರವರಿ. ಓಕೆ, ಬರ್ತ್ ಆ್ಯನಿವರ್ಸರಿ ಆಫ್ ಸರೋಜಿನಿ ನಾಯ್ಡು. ಬರ್ತ್ ಆ್ಯನಿವರ್ಸರಿ ಆಫ್ ಸರೋಜಿನಿ ನಾಯ್ಡು, ಫಸ್ಟ್ ಇಂಡಿಯನ್ ವುಮೆನ್ ಪ್ರೆಸಿಡೆಂಟ್, ನಾಟ್ ವುಮೆನ್ ಪ್ರೆಸಿಡೆಂಟ್, ಫಸ್ಟ್ ಇಂಡಿಯನ್ ವುಮೆನ್ ಪ್ರೆಸಿಡೆಂಟ್, ಫಸ್ಟ್ ಇಂಡಿಯನ್ ವುಮೆನ್ ಪ್ರೆಸಿಡೆಂಟ್ ಆಫ್ INC. ಕಾಂಗ್ರೆಸ್ ಅಧಿವೇಶನದ ಮೊದಲ ಭಾರತೀಯ ಮಹಿಳೆ ಯಾರು, ಸರೋಜಿನಿ ನಾಯ್ಡು. ಮೊದಲ ಮಹಿಳೆ ಅಂದರೆ ಮೇಡಮ್ ಜಿ ಕಾಮಾ, ನೆನ್ಪಿಟ್ಕೋರಿ. ಸಾರಿ, ಆ್ಯನಿ ಬೆಸೆಂಟ್. ಮೊದಲ ಮಹಿಳೆ ಅಂದರೆ ಆ್ಯನಿ ಬೆಸೆಂಟ್ ಆಗ್ತಾರೆ, ಮೇಡಮ್ ಜಿ ಕಾಮಲ್ಲ, ಸಾರಿ, ಆ್ಯನಿ ಬೆಸೆಂಟ್. ಮೊದಲ ಮಹಿಳೆ ಅಂದ್ರೆ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳೆ ಯಾರು ಪ್ರೆಸಿಡೆಂಟ್ ಆಗಿದ್ದಾರೆ ಅಂದರೆ ಆ್ಯನಿ ಬೆಸೆಂಟು. ಓಕೆ, ಭಾರತದ ಮೊದಲ ಮಹಿಳೆ ಅಂತಂದ್ರೆ ಸರೋಜಿನಿ ನಾಯ್ಡು. ಸೊ ಅವರ ಜನ್ಮದಿನದ ಇದರಾಗಿ ಏನು ಮಾಡಿದ್ದಾರೆ, ನ್ಯಾಷನಲ್ ವುಮೆನ್ಸ್ ಡೇನ 13 ಫೆಬ್ರವರಿ ಏನು ಮಾಡ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವೆಲ್ಲ ಬೇಡ, ನಾಟ್ ನೆಸೆಸರಿ. ಅಷ್ಟು ಮಾಡಿ. ವರ್ಲ್ಡ್ ಹೆಲ್ತ್ ಡೇ ಬೇಡ. ಅರ್ತ್ ಡೇ ನನಗೆ ಇಂಪಾರ್ಟೆಂಟ್, ಅರ್ತ್ ಡೇ ಇಂಪಾರ್ಟೆಂಟ್. 22 ಏಪ್ರಿಲ್, ಅವರ್ ಪವರ್ ಅವರ್ ಪ್ಲ್ಯಾನೆಟ್, 22 ಏಪ್ರಿಲ್ ಕೇಳ್ತಾರೆ. ಅರ್ತ್ ಡೇ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಸೇಫ್ಟಿ ಡೇ. ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಬೇಡ ಬೇಡ ಬೇಡ, ಕೇಳಲ್ಲ. ವರ್ಲ್ಡ್ ಕ್ಯಾನ್ಸರ್ ಡೇ, ಪಲ್ಸಸ್ ಡೇ ಕೇಳಲ್ಲ. ಸೋಷಿಯಲ್ ಜಸ್ಟಿಸ್ ಇವೆಲ್ಲ ಕೇಳಲ್ಲ, ಡೋಂಟ್ ವರಿ. ಸೊ ಯಾಕೆ ಕೊಟ್ಟಿದ್ದೀನಿ, ಸುಮ್ಮನೆ ಅಪ್ಪ ಆಮೇಲೆ ಸರಿ ಇಷ್ಟೇ ಮಿಸ್ ಮಾಡಿಬಿಟ್ರೆ ಅನ್ಬಾರ್ದಲ್ಲ, ಅದಕ್ಕೆ ಕೊಟ್ಟಿದ್ದೀನಿ ಅಷ್ಟೇ. ಬಟ್ ಸುಮ್ಮನೆ ಕಣ್ಣಾಡಿಸಿ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿಬಿಡಿ. ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಈಸಿಯನ್ನು ನೆನಪಾರುತ್ತೆ. ನೆನಪಿಟ್ಕೋಬೇಕಾಗಿರೋದು ನೆನಪಾರೋಗುತ್ತೆ. ಎಲ್ಲನೂ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸುಮ್ಮನೆ ಕಣ್ಣಾಡಿಸಿ ಒಂದ್ಸಲ, ಅದಕ್ಕೆ ಕೊಟ್ಟಿದ್ದೀನಿ, ಕಣ್ಣಾಡಿಸ್ಬೇಕು ಅಂತ. ಓಕೆ, ಫೋಕಸ್ ಮಾಡಿಬಿಡಿ, ಜಸ್ಟ್ ಕಣ್ಣಾಡಿಸಿ. ಪ್ರವಾಸಿ ಭಾರತೀಯ ದಿವಸ್ ವೆರಿ ವೆರಿ ಇಂಪಾರ್ಟೆಂಟು. PYQನಲ್ಲಿ ಬಂದಿದೆ ಎಷ್ಟೋ ಸಲ ಇದು. 9 ಜನವರಿ ಮಹಾತ್ಮ ಗಾಂಧಿ ಏನು ಸೌತ್ ಆಫ್ರಿಕಾದಿಂದ ರಿಟರ್ನ್ ಆಗಿರ್ತಾರೆ 9 ಜನವರಿಗೆ, ಪ್ರವಾಸಿ ಭಾರತೀಯ ದಿವಸ್ ಅದಕ್ಕಂತಲೇ ಮಾಡ್ತಾರೆ. ಸ್ಟೇಟ್ಮೆಂಟ್ ವೈಸ್ ಬಂದುಬಿಡ್ಬೋದು, ಇದೇನು ಸ್ಟೇಟ್ಮೆಂಟ್ ವೈಸ್ ಕೇಳಿಬಿಡ್ಬೋದು. ಡಯಾಸ್ಪೊರಾಸ್ ಕಂಟ್ರಿಬ್ಯೂಷನ್ ಟು ವಿಕಸಿತ್ ಭಾರತ್ ಥೀಮು ನೆನ್ಪಿಟ್ಕೊಳ್ಳಿ. ರೈಟ್, ಪ್ರವಾಸಿ ಭಾರತ ದಿವಸ್ ನನಗೆ ಇಂಪಾರ್ಟೆಂಟ್. ಪರಾಕ್ರಮ್ ದಿವಸ್, ಸುಭಾಷ್ ಚಂದ್ರ ಬೋಸ್. ಇದನ್ನು UPSC EPFO 2020 EPFO ಪರೀಕ್ಷೆ ಆಯಿತು 2020ರಲ್ಲಿ. ಆವಾಗ ಇದನ್ನು ಕೇಳಿದ್ರು, ಇದೇ ಪ್ರಶ್ನೆ. ಪರಾಕ್ರಮ ದಿವಸ್ ಜನವರಿ 23, ಸುಭಾಷ್ ಚಂದ್ರ ಬೋಸ್ ಅವರ ಬರ್ಡೇ ಸಂಬಂಧ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಪರಾಕ್ರಮ್ ದಿವಸ್. ಓಕೆ, ನೆಕ್ಸ್ಟ್ ವಿಚ್ ಡೇಟ್ ದ UNGA ಡಿಕ್ಲೇರ್ಡ್ ಆಸ್ ಅ ವರ್ಲ್ಡ್ ಮೆಡಿಟೇಷನ್ ಡೇ. ಬೇಕಾಗಿಲ್ಲ ಇದು. ಓಕೆ, ಬಟ್ ನನಗೆ ವರ್ಲ್ಡ್ ಇಂಟರ್ನ್ಯಾಷನಲ್ ಯೋಗ ಡೇ ಇಂಪಾರ್ಟೆಂಟ್, ಮೆಡಿಟೇಷನ್ ಡೇ ಬೇಕಾಗಿಲ್ಲ. ಸೊ ನೆಕ್ಸ್ಟು ವರ್ಲ್ಡ್ ಬ್ರೈಲಿ ಡೇ ಬೇಡ. ನ್ಯಾಷನಲ್ ಯೂತ್ ಡೇ ಹೇಳಿದ್ನಲ್ಲ, ಇಂಪಾರ್ಟೆಂಟ್. 12th ಜನವರಿ ನ್ಯಾಷನಲ್ ಯೂತ್ ಡೇ, 12th ಜನವರಿ ಸೆಲೆಬ್ರೇಟಿಂಗ್ ದಿ ಪವರ್ ಆಫ್ ಯೂತ್. ಸ್ವಾಮಿ ವಿವೇಕಾನಂದರು ಇದ್ರಲ್ವ, ಅವರ ಒಂದು ನೆನಪಿಗೋಸ್ಕರ, ಅವ್ರ ಬರ್ತ್ ಆ್ಯನಿವರ್ಸರಿನ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಓಕೆ, ಇದು ನೆನ್ಪಿಟ್ಟು. ಇಂಡಿಯನ್ ಫಿಲಾಸಫರ್ ಆಗಿದ್ದರು, ಗೊತ್ತು ನಮಗೆ ವಿವೇಕಾನಂದರ ಬಗ್ಗೆ ಅಲ್ವಾ. ನ್ಯಾಷನಲ್ ಸ್ಟಾರ್ಟಪ್ ಡೇ ಬೇಡ. ರಿಪಬ್ಲಿಕ್ ಡೇ ನನಗೆ ಇಂಪಾರ್ಟೆಂಟು. ಯಾರಾಗಿದ್ದರು ಚೀಫ್ ಗೆಸ್ಟ್, ಇದನ್ನು ಕೇಳ್ತಾರೆ. ರಿಪಬ್ಲಿಕ್ ಡೇ ನಂಗೆ ಗೊತ್ತಪ್ಪ, ಜನವರಿ 26 ಗಣರಾಜ್ಯೋತ್ಸವ ದಿನ ಅಲ್ವಾ. ಬಟ್ ಯಾರು ಅತಿಥಿಗಳಾಗಿದ್ದರು, ಪ್ರತಿ ವರ್ಷ ಒಬ್ಬರು ಅತಿಥಿಗಳನ್ನು ಕರಿತೀವಿ ನಾವು. ಯಾರನ್ನ ಅತಿಥಿಯಾಗಿ ಕರೆದಿದ್ವಿ ಈ ಸಲ, ಇಂಡೋನೇಷ್ಯಾ ಪ್ರೆಸಿಡೆಂಟ್ ಯಾರು, ಪ್ರಬೋವೋ ಸುಬಿಂಟೋ ಅನ್ನೋವಂಥ ಒಬ್ಬ ಪ್ರೆಸಿಡೆಂಟ್, ಯಾರು ಇಂಡೋನೇಷ್ಯಾ ದೇಶ ಪ್ರೆಸಿಡೆಂಟ್ ಅಂತ ಚೀಫ್ ಗೆಸ್ಟಾಗಿ ಕರೆದಿದ್ವಿ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳ್ತಾರೆ. ಗೋಲ್ಡನ್ ಇಂಡಿಯಾ ಹೆರಿಟೇಜ್ ಆ್ಯಂಡ್ ಡೆವಲಪ್ಮೆಂಟ್, ಇದನ್ನು ಸ್ವರ್ಣಿಮ್ ಭಾರತ್ ವಿಕಸಿತ್ ಔರ್ ವಿಕಾಸ್ ಅಂತ ಏನು ಥೀಮ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ರೈಟ್, 26ನೇ ಜನವರಿನೇ ಯಾಕೆ, ಅವತ್ತು ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂತು, ಅದಕ್ಕೆ ಗಣರಾಜ್ಯೋತ್ಸವ. ನವೆಂಬರ್ 26 ಕಾನ್ಸ್ಟಿಟ್ಯೂಷನ್ ರೆಡಿ ಆಯಿತು, ಅವತ್ತು ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಮಾಡ್ತೀವಿ ನವೆಂಬರ್ 26 ಅಲ್ವಾ. ಕಾನ್ಸ್ಟಿಟ್ಯೂಷನಲ್ ಡೇ, ಸಂವಿಧಾನ ದಿವಸ್ ಅಂತ ಮಾಡ್ತೀವಿ. ಬಟ್
ಜಾರಿ ಬಂದಿದ್ದು ಜನವರಿ 26 ಅದರ ಸಲುವಾಗಿ. ಓಕೆ, ಇಂಡಿಯನ್ ಆರ್ಮಿ ಡೇ 15 ಜನವರಿ ಕೇಳಲ್ಲ, ಬಟ್ ಸುಮ್ಮನೆ ಒಂದ್ಸಲ ನೋಡ್ಕೊಳ್ಳಿ ಅಷ್ಟೇ. ನ್ಯಾಷನಲ್ ವೋಟರ್ಸ್ ಡೇ ಕೇಳ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿದ್ದಾರೆ. ಜನವರಿ 25 ವೋಟರ್ಸ್ ಡೇ, ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್ ಅನ್ನುವಂಥ ಒಂದು ಥೀಮ್ ಇದೆ ಇದರದ್ದು. ಎಲೆಕ್ಷನ್ ಕಮಿಷನ್, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಆರ್ಟಿಕಲ್ 324, ವಿಧಿ 324, ಎಸ್ಟಾಬ್ಲಿಷ್ಡ್ 25 ಜನವರಿ 1950 ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ ಜಾರಿಗೆ ಬಂತು. ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್, ಮುಖ್ಯ ಚುನಾವಣಾ ಅಧಿಕಾರಿ ಇರ್ತಾರೆ. 2 ಇತರೆ ಚುನಾವಣಾ ಮುಖ್ಯ ಚುನಾವಣಾ ಕಮಿಷನರು, ಇನ್ನೊಂದು ಇತರೆ ಚುನಾವಣಾ ಅಧಿಕಾರಿಗಳಿರ್ತಾರೆ. 2 ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, 6 ವರ್ಷ ಇರ್ತಾರೆ, 65 ವರ್ಷವರೆಗೂ ಇರ್ಬೋದು. ಓಕೆ, ಆಮೇಲೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆ್ಯಕ್ಟ್ 2023 ಏನು 2022 ಅನ್ಕೊತೀನಿ, ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ಈ ತಿದ್ದುಪಡಿನ ನೋಡ್ಕೊಳ್ಳಿ, ಬರೋ ಚಾನ್ಸಸ್ ಜಾಸ್ತಿ ಇದೆ. ರೈಟ್. ಸೊ ನೆಕ್ಸ್ಟು ವರ್ಲ್ಡ್ ಲೆಪ್ರೋಸಿ ಡೇ, ಕೇಳಲ್ಲ, ಬೇಡ. ಓಕೆ, ಕೇಳಲ್ಲ, ಡೋಂಟ್ ವರಿ. ವೀರ್ ಭಾರತ್ ದಿವಸ್, ಇದು ಇಂಪಾರ್ಟೆಂಟ್, PIBನೆಲ್ಲ ತುಂಬ ಸಲ ಬಂದಿದೆ ಇದು, ಅದರ ಸಲುವಾಗಿ 26 ಡಿಸೆಂಬರ್ ವೀರ್ ಭಾರತ್ ದಿವಸ್, ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಗುರು ಗೋವಿಂದ್ ಸಿಂಗ್ ಇದ್ರಲ್ಲ, ಅವರ ಸನ್ನನ್ನು ಮೆಮರಿಗೋಸ್ಕರ ಯಾಕೆ ಮಾಡ್ತಾರೆ ನೋಡಿ. ಗುರು ಗೋವಿಂದ್ ಸಿಂಗ್ ಅಂದರೆ ಏನು, ಹಿಸ್ಟ್ರಿ ನೋಡ್ಕೊಳ್ಳಿ, ಇದು ಗೊತ್ತಾಗುತ್ತೆ. ರೈಟ್. ಸೊ ಇದೇನಪ್ಪ ವೀರ್ ಭಾರತ್ ದಿವಸ್. ವರ್ಲ್ಡ್ ಏಜ್ ಡೇ ನನಗೆ ಗೊತ್ತು, 1 ಡಿಸೆಂಬರ್ ಅಲ್ವಾ. ಸೊ ಈ ವರ್ಷ 2025 ಥೀಮ್ ನೋಡ್ಕೊಳ್ಳಿ ಏನಿದೆ ಅಂತ ಒಂದು ಸಲ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಫಾರ್ಮರ್ ಡೇ, ಇಂಪಾರ್ಟೆಂಟು. ಚೌಧರಿ ಚರಣ್ ಸಿಂಗ್ ಇದ್ರಲ್ಲ, ಅವ್ರ ಬರ್ತ್ ಆ್ಯನಿವರ್ಸರಿಯಾಗಿ ಮಾಡ್ತಾರೆ, 23 ಡಿಸೆಂಬರು. ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ 24 ಡಿಸೆಂಬರು, ಕೇಳ್ಬೋದು. ಗುಡ್ ಗವರ್ನೆನ್ಸ್ ಡೇ 25 ಡಿಸೆಂಬರು. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬರ್ಡೇ ದಿನ ಮಾಡ್ತಾರೆ. ಸೊ ಇಂಪಾರ್ಟೆಂಟ್, ಈ 3 ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ಬೋದು. ಸೊ ಇದಿಷ್ಟು ಏನು ಪ್ರಮುಖ ದಿನಗಳು ಮತ್ತು ಅದರ ಥೀಮ್ಸು, ಅದ್ರ ಸುತ್ತಲೂ ನೀವು ಏನೇನು ಓದಬೇಕು ಅನ್ನೋದನ್ನು ನಾನು ಸ್ವಲ್ಪ ಕ್ವಿಕ್ ಆಗಿದೆ, ಬಟ್ ಕ್ವಿಕ್ಕಾಗೆ ಮಾಡಬೇಕು ಇವನ್ನೆಲ್ಲ. ನಾನು ಸುಮ್ಮನೆ ಲೆಂದಿ ವೀಡಿಯೋ ಮಾಡಿದ್ರೆ ಯೂಸ್ ಇಲ್ಲ. ಓಕೆ, ಸೊ ಎಲ್ಲೆಲ್ಲಿ ಹೇಳಿದ್ದೀನಿ ಅದನ್ನು ಹೋಮ್ವರ್ಕ್ ಮಾಡ್ಕೊ, ಅಲ್ಲಿನಲ್ಲೇ ಓದ್ಕೊಂಬಿಡಿ ಆ ಟಾಪಿಕ್ಸ್ಗಳನ್ನು. ಈ ಎಲಿಫೆಂಟ್ ಆಗಿರ್ಬೋದು, ಲೆಪ್ರೋಸಿ ಆಗಿರ್ಬೋದು, ಟ್ಯೂಬರ್ಕುಲೋಸಿಸ್ ಆಗಿರ್ಬೋದು, ಟೈಗರ್ ರಿಲೇಟೆಡ್ ಆಗಿರ್ಬೋದು, ಏನೇನು ಹೇಳಿದ್ದೀನಲ್ಲ, ಅಲ್ಲೆಲ್ಲ ಡೆಂಗ್ಯೂ ಆಗಿರ್ಬೋದು, ಆ ಡಿಸೀಸ್ನ ಅಲ್ಲೆಲ್ಲ ಓದ್ಕೊಂಬಿಡಿ ಓದ್ಬೇಕಾದ್ರೆ. ಟಪ್ಪನ್ನು ಮೊಬೈಲ್ ತೆಗೆದು ನೋಡಿ, ಏನು 1 ನಿಮಿಷದ ಕೆಲಸ ಅಲ್ವಾ. ಸ್ಟ್ರೀಟ್ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಸೊ ಇಷ್ಟ ಆಗಿದ್ದರೆ ನಮಗೊಂದು ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಹೇಳ್ತೀವಲ್ಲ, ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ ಹೇಳ್ತೀವಲ್ಲ, ನಾವು ಎಲ್ಲರೂ ನಮ್ಮ ಜ್ಞಾನವನ್ನು ಪಸರಿಸೋಣ, ಎಲ್ಲರಿಗೂ ಸಹಾಯ ಆಗಲಿ ಅಂತ ಹೇಳೋಣ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆ ಬೂಸ್ಟರ್ ಡೋಸ್ ಯಾರಿಗೆ ಬೇಕಲ್ವಾ, ಹೇಳಿದ್ದೀನಲ್ಲ, 6360497425 ಬೂಸ್ಟರ್ ಡೋಸ್ ಹೇಳಿದ್ನಲ್ಲ. 12 ಮಂತ್ಸು 2000+ MCQs ಇರುತ್ತೆ. ಓಕೆ, ಸೊ ಆ PDF ನಿಮಗೆ ಇಂಗ್ಲೀಷ್ ಬೇರೆ, ಕನ್ನಡ ಬೇರೆ, ಟಾಪಿಕ್ ವೈಸ್ ಹಿಸ್ಟ್ರಿ, ಪೊಲಿಟಿ, ಜೋಗ್ರಫಿ, ಎಕನಾಮಿ ಎಲ್ಲ ಟಾಪಿಕ್ ವೈಸ್, ಅಪಾಯಿಂಟ್ಮೆಂಟ್, ಸ್ಪೋರ್ಟ್ಸ್ ಎಲ್ಲ ಕವರ್ ಮಾಡ್ತೀವಿ. ಯಾರಿಗೆ ಬೇಕಾಗಿದ್ದು 6360497425 ಈ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಹಾಕಿ. ಓಕೆ, 199 ರೂಪೀಸ್ ಹೇಳಿದ್ದೀನಿ, ತುಂಬ ಕಮ್ಮಿ ಅಮೌಂಟು, 2000 MCQs ಇರುತ್ತೆ, 2000+. ರೈಟ್. ಸೊ ನಿಮ್ಮ ಗ್ರೂಪ್ ಮಾಡಿದ ಗ್ರೂಪಿಗೆ ಹಾಕ್ತೀನಿ. ಕನ್ನಡ ಅಂದರೆ ಕನ್ನಡ ತೊಗೋಬೋದು, ಇಂಗ್ಲೀಷ್ ತೊಗೋಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನು ಓದ್ಕೋಬೋದು, ಎರಡೂ ಇದೆ. ರೈಟ್. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು.